ನಮಸ್ಕಾರ ರೀ ಎಲ್ಲರಿಗೂ. ಉತ್ತರ ಕರ್ನಾಟಕ ಶೈಲಿಯ ಬೌಚೆಕಾಯಿ ಪಲ್ಯ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಅಗದಿ ಸಿಂಪಲ್ದಾಗ ಐತ್ರಿ. ಮತ್ತು ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಬೌಚೆಕಾಯಿ ಅಂತಲೇ ಕರೀತಾರೆ. ಒಂದೊಂದು ಸೈಡೆ ಸಿಟಿ ಸೈಡೆಲ್ಲ ಗೋರಿಕಾಯಿ ಏನೋ ಚೌಳಿಕಾಯಿ ಏನೋ ಅಂತಾರೆ ರೀ. ಆಮೇಲೆ ನಾನು ಒಂದು ಅರ್ಧ kg ಆಗೋಷ್ಟು ಬೌಚೆಕಾಯಿನ ಕಟ್ ಮಾಡಿ ನೀರನ್ನ ಹಾಕಿ ತೊಳ್ಕೊಂಡು ಇಟ್ಕೊಂಡೇನಿ ರೀ. ಒಂದು ಸ್ಟವ್ ಆನ್ ಮಾಡಿಟ್ಟು ಕಡಾಯಿ ಇಟ್ಟು ಅದರ ಮೇಲೆ ಬೌಚೆಕಾಯಿನೆಲ್ಲ ಹಾಕೋತೇನೆ ರೀ. ಸ್ವಲ್ಪ ಫ್ರೈ ಮಾಡ್ಕೋದ್ರಿ. ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಜರ ಎಣ್ಣೆ ಹಾಕ್ಬೇಕು ರೀ. ಎಣ್ಣೆ ಹಾಕ್ಕೊಂಡು ಚೆಂದಂಗೆ ಹುರ್ಕೋಬೇಕು ರೀ. ಎಣ್ಣೆ ಎಲ್ಲ ಬೌಚೆಕಾಯಿಗಳಿಗೆ ತಾಗಬೇಕು ರೀ. ಮತ್ತು ಚೆಂದಂಗೆ ಕೈ ಬಿಡಲಾರ್ದಂಗೆ ಹುರ್ಕೋಬೇಕು ರೀ. ಎಣ್ಣೆ ಹಾಕೋಕ್ಕಿಂತ ಮುಂಚೆ ಮೀಡಿಯಮ್ ಫ್ಲೇಮ್ದಾಗ ಇರಲಿ. ಎಣ್ಣೆ ಹಾಕಿದ ನಂತರ ಸ್ವಲ್ಪ ಹೈ ಫ್ಲೇಮ್ದಾಗ ಇಟ್ಕೊಳ್ಳೋದ್ರಿ. ಈ ರೀತಿ ನಾನು ಹುರ್ಕೊಂಡು ತೊಗೊಂಡೇನು ನೋಡಿರಿ. ಎಲ್ಲನೂ ಒಂದು ಪ್ಲೇಟಿಗೆ ಹಾಕೊಂಡು ಇಟ್ಕೊಂಡೇನು. ಅದಾದ ನಂತರ ಸ್ಟವ್ ಆನ್ ಮಾಡಿ ಮತ್ತು ಒಂದು ಕಡಾಯಿ ಇಟ್ರಿ. ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕು ರೀ. ಎಣ್ಣೆ ಜರ ಕಾಯೋ ತನಕ ವೇಟ್ ಮಾಡಿ ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಬೇಕು ರೀ. ಆಮೇಲೆ ಜೀರಿಗೆ, ಆಮೇಲೆ ಒಂದು 2 ಕಡಿ ಆಗೋಷ್ಟು ಕರಿಬೇವು ಹಾಕೋಬೇಕು ರೀ. ಆಮೇಲೆ ಸಣ್ಣದಾಗಿರೋ ಒಂದು ಮೀಡಿಯಮ್ ಸೈಜ್ದಾಗಿರೋ ಈರುಳ್ಳಿನ ಕಟ್ ಮಾಡಿ ತೊಗೊಂಡೀನಿ ರೀ. ಅದನ್ನು ಫ್ರೈ ಮಾಡ್ಕೊತೇನೆ ರೀ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ರೀ. ಈ ರೀತಿ ಕಲರ್ ಚೇಂಜ್ ಆಗಿತ್ತು ನೋಡಿರಿ. ಇವಾಗ ಇದಕ್ಕೆ ಅರಿಶಿಣ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿ ಹುರ್ಕೋಬೇಕು ರೀ. ಇದು ಚೆಂದಂಗೆ ಹುರ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕೋಬೇಕು ರೀ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ. ಅದಾದ ನಂತರ ಶೇಂಗಾ ಪುಡಿನ ಹಾಕೋಬೇಕು ರೀ. ಶೇಂಗಾ ಪುಡಿ ಹಾಕೊಂಡ ನಂತರ ಸ್ವಲ್ಪ ತಿರುವಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ರೀ. ಅಂದ್ರೆ ಒಂಥರ ಗ್ರೇವಿ ಟೈಪ್ ಆಗ್ಬೇಕು ರೀ ಅದು. ಈಗ ಸ್ವಲ್ಪ ನೀರು ಹಾಕೊಂಡೇನಿ ರೀ. ಇನ್ನೂ ಸ್ವಲ್ಪ ಹಾಕೋತೇನೆ ರೀ, ಸ್ವಲ್ಪ ತೆಳು ಆಗೋ ತನಕ. ಇವಾಗ ನೋಡಿರಿ ಸ್ವಲ್ಪ ಗ್ರೇವಿ ಥರ ಆಗೈತ್ರಿ. ಇದೆಲ್ಲ ಫ್ರೈ ಆಗಿ ಸ್ವಲ್ಪ ಸೈಡೆಲ್ಲ ಎಣ್ಣೆ ಬಿಟ್ಕೋತೈತ್ರಿ. ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಬೇಕು ರೀ. ಇವಾಗ ನೋಡಿರಿ ಎಣ್ಣೆ ಬಿಟ್ಕೊಂಡೈತಿ. ಇವಾಗ ಹುರಿದಿಟ್ಕೊಂಡಿರೋ ಬೌಚೆಕಾಯಿನೆಲ್ಲ ಇದ್ರಾಗ ಹಾಕೋಬೇಕು ರೀ. ಇವಾಗ ನೋಡಿರಿ ಮತ್ತಷ್ಟು ಫ್ರೈ ಮಾಡ್ಬೇಕು ರೀ. ಆ ಗ್ರೇವಿ ಎಲ್ಲ ಬೌಚೆಕಾಯಿಗೆ ತಾಗೋ ಥರ ಚೆಂದಂಗೆ ತಿರುವಾಡಿ ಫ್ರೈ ಮಾಡ್ಕೋಬೇಕು ರೀ. ನೀಟಾಗಿ ಎಲ್ಲಕ್ಕೂ ಗ್ರೇವಿ ಹಾಕಬೇಕು ರೀ. ಅದ ಚೆಂದ ಎಲ್ಲನೂ ಫ್ರೈ ಮಾಡ್ಕೋಬೇಕು ರೀ. ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ. ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕೋಬೇಕು ರೀ. ಆಮೇಲೆ ಮತ್ತು ಫ್ರೈ ಮಾಡ್ಕೋಬೇಕು ರೀ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋಗೆ ಲೈಕ್ ಮಾಡಿರಿ. ಹೆಂಗಾಗೈತೆ ಅಂತ ಕಾಮೆಂಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮೀ. ಆಮೇಲೆ ಎಲ್ಲನೂ ಚೆಂದಂಗೆ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ರೀ. ಯಾಕಂದ್ರೆ ಪೂರ ಗಟ್ಟಿ ಉದುರಾಗಿರೋ ಬೌಚೆಕಾಯಿನೂ ಇಷ್ಟಪಡ್ತಾರೆ ರೀ. ಪೂರ ಸ್ಮೂತಾಗಿ ಮೆತ್ತಗಾಗಿರೋ ಬೌಚೆಕಾಯಿ ಪಲ್ಯನೂ ಇಷ್ಟಪಡ್ತಾರೆ ರೀ. ನಮಗೆ ಮೆತ್ತಗೆ ಗ್ರೇವಿ ಟೈಪ್ ಆಗಿರೋ ಬೌಚೆಕಾಯಿ ಪಲ್ಯ ಇಷ್ಟ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮೆತ್ತಗೆ ಮಾಡ್ಕೋತೇವೆ ರೀ. ಇವಾಗ ನೋಡಿರಿ ಇನ್ನೂ ಸ್ವಲ್ಪ ನೀರು ಬೇಕಂತ ಅನಿಸಿತ್ರಿ. ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತೇನೆ ರೀ. ಇವಾಗ ನೋಡಿರಿ ಇಷ್ಟೇ ಸಾಕು ಅನಿಸಿದೆ. ಸ್ವಲ್ಪ ತಿರುಗಾಡಿ ಇನ್ನೂ ಒಂದು 5 ನಿಮಿಷ ಕುದಿ ಬರೋ ತನಕ ಪ್ಲೇಟ್ನ ಮುಚ್ಚಬೇಕು ರೀ. ಕುದಿ ಬರೋ ತನಕ ಒಂದು ಪ್ಲೇಟ್ನ ಮುಚ್ಚತ್ತೇನೆ ರೀ. ಇವಾಗ ಒಂದು 5 ನಿಮಿಷ ಆಗೈತಿ. ಪ್ಲೇಟ್ ತೆಗಿತೇನೆ ರೀ. ಈ ರೀತಿ ಕುದೀತೈತಿ ನೋಡ್ರಿ. ಇನ್ನೂ ಸ್ವಲ್ಪ ನೀರು ಐತೆ ಅಂತ ಅನ್ಸೋದೈತಿ ರೀ. ಸ್ವಲ್ಪ ಏನೋ ನೀರು ಸುಡಬೇಕಲ್ರಿ. ಇನ್ನೂ ಒಂದು 2 ನಿಮಿಷ ಪ್ಲೇಟ್ನ ಮುಚ್ತೇನೆ ರೀ. ಸ್ವಲ್ಪ ನೀರೆಲ್ಲ ಸುಡ್ತೈತ್ರಿ. ಇವಾಗ ಪ್ಲೇಟ್ ಮುಚ್ತೇನೆ ರೀ. ಒಂದು 2 ನಿಮಿಷ ಪ್ಲೇಟ್ ಮುಚ್ಚೋಣ ರೀ. ಇವಾಗ ಒಂದು 2 ನಿಮಿಷ ಆಗೈತ್ರಿ. ಪ್ಲೇಟ್ ತೆಗಿಯೋಣಂತ ರೀ. ಈ ರೀತಿ ನೀರೆಲ್ಲ ಸುಟ್ಟೈತ್ರಿ. ಈ ರೀತಿ ಸ್ಮೂತಾಗಿ ಮೆತ್ತಗಂತ ಇರ್ತೈತ್ರಿ ಗ್ರೇವಿ ಎಲ್ಲ. ಇವಾಗ
ಸ್ವಲ್ಪ ಕಟ್ ಮಾಡಿ ತೊಗೊಂಡಿರೋ ಕೊತ್ತಂಬರಿನ ಉದುರಿಸ್ಕೊಂಡ್ರಿ ಮೇಲೆ. ಮತ್ತು ಇದು ಜೋಳದ ರೊಟ್ಟಿ, ಚಪಾತಿ, ಅನ್ನದ ಜೊತೆ ಎಲ್ಲ ಕಾಂಬಿನೇಷನ್ ಸೂಪರ್ ಆಗಿರ್ತೈತ್ರಿ. ಇವಾಗ ನಾವು ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ಕೋತೀವ್ರಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು. ಇವಾಗ ನೋಡಿರಿ ಜೋಳದ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್. ನೀವು ಒಂದ್ಸತಿ ಟ್ರೈ ಮಾಡಿರಿ. ಥ್ಯಾಂಕ್ ಯು ಆಲ್.